ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 2/9/2025. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 24/4/1968. ಆಜ್ಞಾಕಾರಿ ಮಕ್ಕಳೇ, ಶಿವತಂದೆ ಹೇಳುವುದನ್ನು ತಕ್ಷಣ ಮಾಡಬೇಕು. ಬಾಬಾ ಯಾವುದನ್ನು ಹೇಳುತ್ತಾರೆ ಅದನ್ನು ಮಾಡಿದಾಗ ಆಗ ಕರ್ಮಾತೀತ ಸ್ಥಿತಿಯಾಗುತ್ತದೆ. ಈ ರೀತಿ ತಂದೆಯ ಜೊತೆಗೆ ಬಹಳ ಪ್ರೀತಿ ಇರಬೇಕು. ಇಂತಹ ತಂದೆಯ ಜೊತೆಗೆ ಎಷ್ಟೊಂದು ಪ್ರೀತಿ ಇರಬೇಕು. ತಕ್ಷಣ ತಂದೆ ಹೇಳಿದ್ದನ್ನು ಮಾಡಿದಾಗ ಆಗ ತಂದೆಯೂ ಸಹ ತಿಳಿದುಕೊಳ್ಳುತ್ತಾರೆ ಇವರಿಗೆ ಬಾಬನ ಮೇಲೆ ಎಷ್ಟೊಂದು ಪ್ರೀತಿ ಇದೆ. ತಂದೆಯ ಕಡೆಗೆ ಆಕರ್ಷಣೆಯಾಗುತ್ತದೆ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಮಕ್ಕಳೇ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ. ಇದನ್ನು ಒಬ್ಬ ತಂದೆಯೇ ತಿಳಿಸುತ್ತಿದ್ದಾರೆ. ಇದನ್ನು ಯಾವ ಮನುಷ್ಯರೂ ಸಹ ತಿಳಿಸಿಕೊಡಲು ಸಾಧ್ಯವಿಲ್ಲ. ತಮ್ಮನ್ನು ಆತ್ಮ ಎಂದು ತಿಳಿದು 5000 ವರ್ಷಗಳ ನಂತರ ಮತ್ತೆ ತಂದೆಯೇ ಈ ಮಾತುಗಳನ್ನು ತಿಳಿಸುತ್ತಿದ್ದಾರೆ. ಈ ಮಾತುಗಳನ್ನೆಲ್ಲ ಯಾವಾಗ ಕಲಿಸುತ್ತಾರೆ ಎನ್ನುವುದನ್ನು ನೀವು ಮಕ್ಕಳಿಗೆ ಗೊತ್ತಿದೆ. ಆದರೆ ಕುರುಡನ ಮಕ್ಕಳು ಕುರುಡರು ಎಂದು ಗಾಯನವಿದೆ. ಇದು ಯಾರಿಗೂ ಗೊತ್ತಿಲ್ಲ. ಪುರುಷೋತ್ತಮ ಸಂಗಮ ಯುಗ ಈ ಸಮಯ ಆಗಿದೆ ಎನ್ನುವುದು. ನಾವು ಮಕ್ಕಳಿಗೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೇವೆ ಎನ್ನುವುದು ನೆನಪಿನಲ್ಲಿ ಇದೆ. ಇದು ಮನ್ಮನಾಭವ ಆಗಿದೆ. ತಂದೆ ಹೇಳುತ್ತಿದ್ದಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಏಕೆಂದರೆ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು. 84 ಜನ್ಮಗಳು ಈಗ ಪೂರ್ಣ ಆಗಿದ್ದಾವೆ. ಈಗ ಸತೋಪ್ರಧಾನರಾಗಿ ವಾಪಸ್ ಮನೆಗೆ ಹೋಗಬೇಕು. ಯಾರನ್ನೂ ಸಹ ನೆನಪು ಮಾಡಬಾರದು. ತಂದೆ ಪ್ರತಿಯೊಬ್ಬರ ಪುರುಷಾರ್ಥವನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ. ಅದರಲ್ಲಿಯೂ ವಿಶೇಷವಾಗಿ ಇಲ್ಲಿರಬಹುದು ಅಥವಾ ಹೊರಗಡೆ ಇರಬಹುದು. ಆ ಮಕ್ಕಳ ಪುರುಷಾರ್ಥದ ಬಗ್ಗೆ ತಂದೆಗೆ ಗೊತ್ತಿದೆ. ತಂದೆ ಇಲ್ಲಿಯೇ ಕುಳಿತಿದ್ದಾರೆ. ಇಲ್ಲಿಯೇ ಕುಳಿತು ಎಲ್ಲರನ್ನು ನೋಡುತ್ತಿದ್ದಾರೆ. ಆದರೆ ಮಧುರಾತಿ ಮಧುರ ಯಾರು ಸೇವಾದಾರಿ ಮಕ್ಕಳಿದ್ದಾರೆ ಆ ಮಕ್ಕಳನ್ನು ತಂದೆ ನೆನಪು ಮಾಡಿಕೊಳ್ಳುತ್ತಾರೆ. ಒಬ್ಬರನ್ನೂ ಸಹ ತಂದೆ ನೋಡುತ್ತಾರೆ. ಇವರು ಯಾವ ಪ್ರಕಾರದ ಹೂವುಗಳಾಗಿದ್ದಾರೆ, ಇವರಲ್ಲಿ ಯಾವ ಯಾವ ಗುಣಗಳಿದ್ದಾವೆ. ಕೆಲವರು ಈ ರೀತಿ ಇದ್ದಾರೆ, ಅವರಲ್ಲಿ ಯಾವ ಗುಣವೂ ಇರುವುದಿಲ್ಲ. ನಾನು ನಿರ್ಗುಣಿ, ನನ್ನಲ್ಲಿ ಯಾವ ಗುಣವೂ ಇಲ್ಲ. ಈಗ ಇಂಥವರನ್ನು ತಂದೆ ನೋಡಿ ಏನು ಮಾಡುತ್ತಾರೆ? ತಂದೆ ಸದಾ ಪವಿತ್ರ ಆತ್ಮ, ಸದಾ ಹೊಳೆಯುವಂಥವರಾಗಿದ್ದಾರೆ. ಅಂದ ಮೇಲೆ ತಂದೆಯ ಕಡೆಗೆ ಮಕ್ಕಳಿಗೆ ಆಕರ್ಷಣೆಯಾಗುತ್ತದೆ. ಆದರೆ ತಂದೆಗೆ ಗೊತ್ತಿದೆ ಇವರಲ್ಲಿ ಯಾವ ಗುಣ ಇದೆ, ಇವರು ಯಾವ ಸೇವೆ ಮಾಡುತ್ತಿದ್ದಾರೆ ಎಂದು. ಎಲ್ಲರಿಗೂ ತಮ್ಮ ಆಕ್ಯುಪೇಷನ್ ಬಗ್ಗೆ, ತಮ್ಮ ಚರಿತ್ರೆಯ ಬಗ್ಗೆ ತಂದೆಗೆ ತಿಳಿಸಬೇಕು ತಾನೆ. ತಂದೆ ತಮ್ಮ ಸಂಪೂರ್ಣ ಪೋತ ಮೇಲನ್ನು ತಿಳಿಸುತ್ತಿದ್ದಾರೆ. ನೀವು ಮಕ್ಕಳು ಸಹ ತಿಳಿಸಬೇಕು. ತಂದೆ ಎಲ್ಲರಿಗೂ ತಿಳಿಸುತ್ತಿದ್ದಾರೆ, ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ. ಯಾರು ಹೇಗೆ ಪುರುಷಾರ್ಥ ಮಾಡುತ್ತಾರೆ ಆ ರೀತಿ ಮಾಲೀಕರಾಗುತ್ತಾರೆ. ಯಾರು ಪುರುಷಾರ್ಥ ಮಾಡುತ್ತಿದ್ದಾರೆ ಎನ್ನುವುದು ಸಹ ಗೊತ್ತಾಗುತ್ತದೆಯಲ್ಲವೇ. ತಂದೆಯೂ ಸಹ ಪತ್ರ ಬರೆಯುತ್ತಾರೆ, ಮಕ್ಕಳೇ, ನಿಮ್ಮೆಲ್ಲರ ಆಕ್ಯುಪೇಷನನ್ನು ಬರೆದು ಕಳುಹಿಸಿರಿ. ಯಾರು ಸದಾ ಆಕ್ಟಿವ್ ಆಗಿರುವಂತಹ ತಿಳುವಳಿಕೆಯುಳ್ಳಂತಹ ಬ್ರಾಹ್ಮಣಿಯಾಗಿರುತ್ತಾರೆ ಅವರು ಎಲ್ಲರ ಹತ್ತಿರನೂ ಪತ್ರ ಬರೆಸಿ ಕಳಿಸುತ್ತಾರೆ. ಉದ್ಯೋಗ ವ್ಯವಹಾರ ಏನೇ ಮಾಡಿದರೂ ಅಲ್ಲಿ ಎಷ್ಟೊಂದು ಸಂಪಾದನೆ ಇದೆ. ತಂದೆ ತನ್ನದೆಲ್ಲವನ್ನು ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಹಾಗೂ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಾರೆ. ಎಲ್ಲರ ಸ್ಥಿತಿಯ ಬಗ್ಗೆ ತಿಳಿದುಕೊಂಡಿದ್ದೇವೆ.
ಒಬ್ಬೊಬ್ಬರನ್ನು ತಂದೆ ನೋಡುತ್ತಾರೆ. ನಾನು ತೋಟದಲ್ಲಿ ನಿಂತಿದ್ದೇನೆ, ಇಲ್ಲಿಯ ತೋಟಕ್ಕೂ ಆ ತೋಟಕ್ಕೂ ಹೋಲಿಕೆ ಮಾಡುತ್ತೇನೆ. ಅಲ್ಲಿಯ ಹೂಗಳು ಇಲ್ಲಿಯ ಹೂಗಳನ್ನು ನೋಡುತ್ತೇನೆ. ಎಷ್ಟು ವೆರೈಟಿ ಹೂಗಳಿದ್ದಾವಲ್ಲವೇ. ಬಾಬಾ ಒಂದು ಹೂವನ್ನು ತೋರಿಸಿ ಹೇಳುತ್ತಿದ್ದಾರೆ, ಈ ಹೂವು ನೋಡಿರಿ, ಎಷ್ಟೊಂದು ರಾಯಲ್ ಹೂವಾಗಿದೆ, ಸಂಪೂರ್ಣ ಖುಷಿಯಲ್ಲಿ ಇದೆ. ಆ ಖುಷಿ ಸಮಾಪ್ತಿಯಾಗುವುದಿಲ್ಲ. ಸುಗಂಧವೂ ಸಹ ಇದರಲ್ಲಿ ಎಷ್ಟೊಂದು ಚೆನ್ನಾಗಿದೆ. ಈ ರೀತಿ ಮಕ್ಕಳು ಇರುವುದಿಲ್ಲ. ಈ ಹೂವಿನಲ್ಲಿ ಎಷ್ಟೊಂದು ಸುಗಂಧ ಇದೆ, ಇದು ಸಂಪೂರ್ಣ ಇನ್ನೂ ಅರಳಿಲ್ಲ. ಯಾವಾಗ ಸಂಪೂರ್ಣ ಅರಳುತ್ತದೆ ಆಗ ಫಸ್ಟ್ ಕ್ಲಾಸ್ ಸುಗಂಧ ಭರಿತ ಆಗುತ್ತದೆ. ನೀವು ಸಹ ಈ ರೀತಿ ಯೋಗ್ಯರಾಗಬೇಕು, ಈ ರೀತಿ ಲಕ್ಷ್ಮೀನಾರಾಯಣರಾಗಬೇಕು. ತಂದೆಯು ನೋಡುತ್ತಿರುತ್ತಾರೆ. ಬಾಬಾ ಎಲ್ಲರಿಗೂ ಶಕ್ತಿಯನ್ನು ಕೊಡುತ್ತಾರೆ, ಸರ್ಚ್ ಲೈಟ್ ಕೊಡುತ್ತಾರೆ ಎಂದು ಅರ್ಥ ಅಲ್ಲ. ಯಾರು ಹೇಗೆ ಇರುತ್ತಾರೆ, ಹೇಗೆ ತಂದೆಯನ್ನು ನೆನಪು ಮಾಡುತ್ತಾರೆ, ಅದೇ ರೀತಿ ಸರ್ಚ್ ಲೈಟ್ ಪಡೆದುಕೊಳ್ಳುವುದಕ್ಕೆ ಆಕರ್ಷಿತರಾಗುತ್ತಾರೆ. ಯಾರಲ್ಲಿ ಯಾವ ಗುಣವೂ ಇರುವುದಿಲ್ಲ ಅವರಿಗೆ ಯಾಕೆ ಆಕರ್ಷಿತ ಆಗುತ್ತದೆ? ಅದೇ ರೀತಿ ಅವರು ಸತ್ಯಯುಗಕ್ಕೆ ಬರುತ್ತಾರೆ. ಯಾವ ರೀತಿ ಇರುತ್ತಾರೆ, ಯಾವ ಶಕ್ತಿಯನ್ನು ಪಡೆದುಕೊಂಡಿರುತ್ತಾರೆ, ಅದೇ ರೀತಿ ಅವರು ಸತ್ಯಯುಗಕ್ಕೆ ಬಂದು ಕೆಲವು ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಬಾಬಾ ಪ್ರತಿಯೊಬ್ಬರ ಗುಣಗಳನ್ನು ನೋಡುತ್ತಾರೆ. ಅದೇ ರೀತಿ ಆ ಮಕ್ಕಳನ್ನು ಸಹ ತಂದೆ ಪ್ರೀತಿ ಮಾಡುತ್ತಾರೆ. ಪ್ರೀತಿಯಲ್ಲಿ, ಖುಷಿಯಲ್ಲಿ ನಿಮ್ಮ ಕಣ್ಣುಗಳು ಸಹ ಒದ್ದೆಯಾಗುತ್ತದೆ. ಸೇವಾದಾರಿ ಮಕ್ಕಳು ಎಷ್ಟೊಂದು ಪರಿಶ್ರಮ ಪಡುತ್ತಾರೆ. ಇವರಿಗೆ ಸೇವೆಯ ವಿನಃ ವಿಶ್ರಾಂತಿಯೇ ಇಲ್ಲ. ಕೆಲವರು ಸೇವೆ ಮಾಡುವುದನ್ನು ತಿಳಿದುಕೊಂಡಿಲ್ಲ, ಯೋಗದಲ್ಲಿ ಕುಳಿತುಕೊಳ್ಳುವುದಿಲ್ಲ, ಜ್ಞಾನದ ಧಾರಣೆ ಆಗುವುದಿಲ್ಲ. ತಂದೆಗೆ ಗೊತ್ತಿದೆ ಇವರು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು. ಯಾರನ್ನೂ ಸಹ ಮುಚ್ಚಿಡಲು ಸಾಧ್ಯವಿಲ್ಲ. ಕೆಲವು ಮಕ್ಕಳು ತೀಕ್ಷ್ಣ ಬುದ್ಧಿಯವರಾಗಿರುತ್ತಾರೆ. ಅವರು ಸೆಂಟರನ್ನು ಸಂಭಾಲನೆ ಮಾಡುತ್ತಿದ್ದರು. ಪ್ರತಿಯೊಬ್ಬರು ತಮ್ಮ ಪೋತ ಮೇಲನ್ನು ಕಳಿಸಿಕೊಡುತ್ತಾರೆ. ಆಗ ತಂದೆಗೆ ಗೊತ್ತಾಗುತ್ತದೆ ಇವರು ಎಷ್ಟರ ಮಟ್ಟಿಗೆ ಪುರುಷಾರ್ಥಿ ಆಗಿದ್ದಾರೆ ಎಂದು. ತಂದೆ ಜ್ಞಾನ ಸಾಗರ ಆಗಿದ್ದಾರೆ. ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತಾರೆ. ಯಾರು ಎಷ್ಟು ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ, ಗುಣವಂತರಾಗುತ್ತಾರೆ ಎನ್ನುವುದು ತಕ್ಷಣ ಗೊತ್ತಾಗುತ್ತದೆಯಲ್ಲವೇ. ತಂದೆ ನಂಬರ್ 1 ರಾಜಕೀಯ ಯುಕ್ತಿಯನ್ನು, ಅಂದರೆ ಮಕ್ಕಳ ಬಗ್ಗೆ ಅತಿ ಪ್ರೀತಿಯನ್ನು ಉಪಯೋಗಿಸುತ್ತಾರೆ. ಕಲ್ಲು ಬುದ್ಧಿಯವರನ್ನು ಸಹ ಬಹಳ ಪ್ರೀತಿಯಿಂದ ನೋಡುತ್ತಾರೆ. ಆ ಮಕ್ಕಳಿಗೆ ಬಾಬಾ ನನ್ನ ಬಗ್ಗೆ ಈ ರೀತಿ ಪ್ರೀತಿ ತೋರಿಸುತ್ತಿದ್ದಾರೆ ಎಂದು ಗೊತ್ತಾಗುತ್ತದೆ. ಆದರೆ ನಾನು ಕಲ್ಲು ಬುದ್ಧಿಯವನಾಗಿದ್ದೇನೆ, ಪರಿವರ್ತನೆ ಆಗಬೇಕು ಎನ್ನುವ ಭಾವನೆ ಬರುವುದಿಲ್ಲ. ತಂದೆ ಎಲ್ಲ ಮಕ್ಕಳನ್ನು ಪ್ರೀತಿ ಮಾಡುತ್ತಾರಲ್ಲವೇ. ಅದಕ್ಕೆ ಒಂದು ಹಾಡು ಸಹ ಇದೆ, ನಿನಗೆ ನಿನ್ನ ಮುಳ್ಳಿನ ಮೇಲೂ ಪ್ರೀತಿ ಇದೆ, ನಿನ್ನ ಹೂಗಳ ಮೇಲೂ ಪ್ರೀತಿ ಇದೆ ಎಂದು. ಆದ್ದರಿಂದ ತಂದೆ ಹೇಳುತ್ತಿದ್ದಾರೆ, ಇಂತಹ ಒಳ್ಳೊಳ್ಳೆ ಹಾಡುಗಳನ್ನು ಒಂದು ಟೇಪ್ನಲ್ಲಿ ರೆಕಾರ್ಡ್ ಮಾಡಿ ತುಂಬಿಸಿಕೊಳ್ಳಿರಿ. ನಂತರ ಮತ್ತೆ ಮತ್ತೆ ರೆಕಾರ್ಡ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಆದರೆ ಈ ರೀತಿ ಯಾರಾದರೂ ಮಾಡಿದರೆ ಖುಷಿಯಾಗುತ್ತದೆ. ಬೇಹದ್ದಿನ ತಂದೆ ಹೇಳುತ್ತಾರೆ, ತಂದೆ ಹೇಳುವುದನ್ನು ತಕ್ಷಣ ಮಾಡಬೇಕು. ಇಂತಹ ಮಕ್ಕಳು ಕೆಲವರು ಕಷ್ಟಪಟ್ಟು ಮಾಡುತ್ತಾರೆ. ನಾನು ಹೇಳಿದ್ದನ್ನು ಕೆಲವರು ಒಂದೂ ಮಾಡುವುದಿಲ್ಲ, ಅಂತ್ಯದಲ್ಲಿ ಮಾಡುತ್ತಾರೆ. ಬಾಬಾ ಹೇಳುತ್ತಾರೆ ಹಾಗೂ ಆ ಸಮಯದಲ್ಲಿ ಮಾಡಲು ಬರುತ್ತಾರೆ. ಇವರೂ ಸಹ ತಿಳಿದುಕೊಂಡಿಲ್ಲ, ಏಕೆಂದರೆ ಇವರು ಗುಪ್ತವಾಗಿದ್ದಾರಲ್ಲವೇ. ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಇವರ ತನುವಿನಲ್ಲಿ ನಾನು ಪ್ರವೇಶ ಮಾಡುತ್ತೇನೆ. ಶಿವತಂದೆ ಹೇಳುವುದನ್ನು ಇವರು ತಕ್ಷಣ ಮಾಡುತ್ತಾರೆ. ಬಾಬಾ ಹೇಳುವುದನ್ನು ಯಾರು ತಕ್ಷಣ ಮಾಡುತ್ತಾರೆ ಆಗ ಕರ್ಮಾತೀತ ಸ್ಥಿತಿಯನ್ನು ಪಡೆದುಕೊಳ್ಳುತ್ತಾರೆ.
ಇಂತಹ ತಂದೆಯ ಮೇಲೆ ಎಷ್ಟೊಂದು ಪ್ರೀತಿ ಇರಬೇಕು. ಬಾಬಾ ಹೇಳುವುದನ್ನು ತಕ್ಷಣ ಮಾಡಿದಾಗ ಆ ಮಕ್ಕಳ ಮೇಲೆ ತಂದೆಗೆ ಎಷ್ಟೊಂದು ಪ್ರೀತಿ ಇರುತ್ತದೆ, ಎಷ್ಟೊಂದು ಆಕರ್ಷಣೆಯಾಗುತ್ತದೆ. ಸಂಪೂರ್ಣ ಆಕರ್ಷಣೆ ಈ ರೀತಿಯಾಗುತ್ತದೆ, ತಂದೆಯ ಕಡೆಗೆ ಬಲಿಹಾರಿಯಾಗುತ್ತಾರೆ. ಆದರೆ ಎಲ್ಲಿ ತನಕ ತುಕ್ಕು ಬಿಟ್ಟು ಹೋಗುವುದಿಲ್ಲ, ಅಲ್ಲಿ ತನಕ ಆಕರ್ಷಿತರು ಆಗುವುದಿಲ್ಲ. ಬಾಬಾ ಒಬ್ಬೊಬ್ಬರನ್ನು ನೋಡುತ್ತಾರೆ. ತಂದೆಗೆ ಸೇವಾದಾರಿ ಮಕ್ಕಳು ಬೇಕಲ್ಲವೇ? ತಂದೆ ಸೇವೆಗೋಸ್ಕರ ಬಂದಿದ್ದಾರೆ, ತಮ್ಮ ಸೇವೆಯನ್ನು ಮಾಡುತ್ತಾರೆ, ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ. ನಾವು ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ, ಆದರೆ ಮನುಷ್ಯರು ತಿಳಿದುಕೊಳ್ಳುತ್ತಾರೇನೋ? ಏಕೆಂದರೆ ಈಗ ನೀವಿನ್ನು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಮಕ್ಕಳಿದ್ದೀರಿ. ಎಲ್ಲಿ ತನಕ ಯೋಗಯುಕ್ತರು ಆಗುವುದಿಲ್ಲ, ಅಲ್ಲಿ ತನಕ ಆಕರ್ಷಣೆ ತಂದೆಯ ಕಡೆಗೆ ಬರುವುದಿಲ್ಲ. ಈ ಪರಿಶ್ರಮ ಬಹಳ ಕಡಿಮೆ ಮಾಡುತ್ತಿದ್ದೀರಿ. ಕೆಲವರು ಕೆಲವೊಂದು ಮಾತುಗಳಲ್ಲಿ ಜೋತು ಬಿದ್ದಿದ್ದಾರೆ. ಅನ್ಯ ಸತ್ಸಂಗಗಳ ರೀತಿ ಇದಲ್ಲ. ಇಲ್ಲಿ ಯಾವುದನ್ನು ಕೇಳುತ್ತೇವೆ ಅದನ್ನು ಸತ್ಯ ಎಂದು ತಿಳಿದುಕೊಂಡು ಅನ್ಯರಿಗೆ ತಿಳಿಸುವುದರಲ್ಲಿ ತೊಡಗಬೇಕು. ಇಲ್ಲಿ ಯಾವುದೇ ಶಾಸ್ತ್ರ ಇತ್ಯಾದಿಗಳು ಇಲ್ಲ. ಸರ್ವಶಾಸ್ತ್ರಗಳಿಗೂ ಶಿರೋಮಣಿ ಗೀತೆಯಾಗಿದೆ, ವೇದ ಅಲ್ಲ. ಗೀತೆಯಲ್ಲಿ ರಾಜಯೋಗ ಇದೆ. ವಿಶ್ವದ ಮಾಲೀಕರನ್ನಾಗಿ ಮಾಡುವಂಥವರು ತಂದೆಯಾಗಿದ್ದಾರೆ. ತಂದೆ ನಾವು ಮಕ್ಕಳಿಗೆ ಹೇಳುತ್ತಿದ್ದಾರೆ, ಗೀತೆಯಿಂದಲೇ ನಿಮ್ಮ ಪ್ರಭಾವ ಜಾಸ್ತಿಯಾಗುತ್ತದೆ. ಆದರೆ ನಿಮ್ಮಲ್ಲಿ ಯಾವಾಗ ಅಷ್ಟೊಂದು ಶಕ್ತಿ ಬರುತ್ತದೆ, ಆಗ ನಿಮ್ಮ ಪ್ರಭಾವವೂ ಸಹ ಹೆಚ್ಚಾಗುತ್ತದೆ. ಯೋಗ ಬಲದ ಹರಿತ ಬಹಳ ಚೆನ್ನಾಗಿ ಇರಬೇಕು. ಆದರೆ ಈ ಯೋಗದ ಸಬ್ಜೆಕ್ಟೇ ಬಹಳ ಕಷ್ಟ ಇದೆ. ಇದರಲ್ಲಿ ಮಕ್ಕಳು ಬಹಳ ದುರ್ಬಲರಿದ್ದಾರೆ. ಈಗ ಡ್ರಾಮಾ ಅನುಸಾರ ಸಮಯವೂ ಸಹ ಇದೆ. ಆದರೆ ತಂದೆಯನ್ನು ಈ ರೀತಿ ಪ್ರೀತಿ ಮಾಡಲು, ಅಂದರೆ ಅಷ್ಟೊಂದು ಅಂತರಾಳದಿಂದ ಇನ್ನೂ ಮಕ್ಕಳು ಪ್ರೀತಿ ಮಾಡಲು ಆಗುತ್ತಿಲ್ಲ. ಅವರು ಹೇಳುತ್ತಾರಲ್ಲವೇ, ನೀವು ಸಿಹಿಯನ್ನು ತಿನ್ನಿಸಿದರೆ ನಾವು ನಿಮಗೆ ಸಿಹಿಯನ್ನು ತಿನ್ನಿಸುತ್ತೇವೆ ಎಂದು ಹೇಳುತ್ತಾರೆ. ತಂದೆ ಕೇವಲ ಹೇಳುತ್ತಾರೆ, ನನ್ನೊಬ್ಬನನ್ನೇ ಪ್ರೀತಿ ಮಾಡಿರಿ, ಆಗ ನಾನು ನಿಮ್ಮನ್ನು ಪ್ರೀತಿ ಮಾಡುತ್ತೇನೆ. ಇದು ಆತ್ಮಿಕ ಪ್ರೀತಿಯಾಗಿದೆ. ಒಬ್ಬ ತಂದೆಯ ನೆನಪಿನಲ್ಲಿಯೇ ಇರಬೇಕು. ಏಕೆಂದರೆ ಈ ನೆನಪಿನಿಂದಲೇ ವಿಕರ್ಮ ವಿನಾಶವಾಗುತ್ತದೆ. ಕೆಲವರು ತಂದೆಯನ್ನು ನೆನಪು ಮಾಡುವುದಿಲ್ಲ. ತಂದೆ ತಿಳಿಸುತ್ತಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಶ್ರೀ 108 ಗುರುಗಳು ಎಂದು ಕರೆಸಿಕೊಳ್ಳುವಂಥವರು ಇದ್ದಾರೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ಇವರೆಲ್ಲರೂ ಬಹಳ ದೊಡ್ಡ ಭಕ್ತ ಜನರು. ಅವರನ್ನು ಗುರುಗಳು, ಈಶ್ವರ ಎಂದು ತಿಳಿದುಕೊಂಡು ಅವರ ಪಾದವನ್ನು ತೊಳೆದು ಅವರ ನೀರನ್ನು ಕುಡಿಯುತ್ತಾರೆ. ಇಲ್ಲಿ ಆ ಮಾತಿಲ್ಲ. ನಾವು ಮಕ್ಕಳಿಗೆ ಗೊತ್ತಿದೆ, ಇವರು ತಂದೆಯ ರಥ ಆಗಿದ್ದಾರೆ. ಇವರಲ್ಲಿ ತಂದೆ ಬಂದು ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ಬಾಬಾ ಈ ರೀತಿ ಎಂದಾದರೂ ಹೇಳುತ್ತಾರೇನು? ನೀವು ನನ್ನ ಪಾದಗಳನ್ನು ತೊಳೆದು ನೀರನ್ನು ಕುಡಿಯಿರಿ ಎಂದು ಹೇಳಿದ್ದಾರಾ? ಬಾಬನನ್ನು ಟಚ್ ಮಾಡಲು ಸಹ ಆಗುವುದಿಲ್ಲ. ಇದು ಶಿಕ್ಷಣ ಆಗಿದೆ. ಶಿಕ್ಷಣದಲ್ಲಿ ಟಚ್ ಮಾಡುವ ಮಾತೇನಿದೆ? ಟಚ್ ಮಾಡಿದರೆ ಏನಾಗುತ್ತದೆ? ಯಾವ ಮಾತೆಯರನ್ನು ವಿಧವೆಯರನ್ನಾಗಿ ಮಾಡಿ ಕಾಡಿಗೆ ಹೋಗುತ್ತಾರೆ, ಅಂತಹ ತಾಯಂದಿರು ಮತ್ತೆ ಅವರನ್ನು ಗುರುಗಳು, ಈಶ್ವರ ಎಂದು ತಿಳಿದುಕೊಂಡು ಕೂತಿದ್ದಾರೆ. ಎಷ್ಟೆಲ್ಲ ಸನ್ಯಾಸಿಗಳು ಇದ್ದಾರೆ, ಅವರು ತಮ್ಮ ಮನೆ ಮಠ ಎಲ್ಲವನ್ನೂ ಬಿಟ್ಟು ಹೋಗಿದ್ದಾರೆ. ಮಾತೆಯರನ್ನು ವಿಧವೆಯರನ್ನಾಗಿ ಮಾಡಿ ಹೋಗುತ್ತಾರೆ. ಅಂದರೆ ಅರ್ಥ ಅವರನ್ನು ಬಿಟ್ಟು ಹೋಗುತ್ತಾರೆ ಎಂದರೆ ವಿಧವೆಯರಾಗುತ್ತಾರೆ. ಏಣಿ ಕೆಳಗೆ ಇಳಿಯಲೇಬೇಕು ತಾನೇ? ಆವಾಗ ನಿಮ್ಮಲ್ಲಿ ಶಕ್ತಿ ಬರುತ್ತದೆ. ಆಗ ಇದು ಸಹ ಮುಂದೆ ಹೋದಂತೆ ಅವರಿಗೆ ಗೊತ್ತಾಗುತ್ತದೆ. ನೀವು ಮಕ್ಕಳು ಪತ್ರ ಬರೆಯಬಹುದು, ಆದರೆ ಅಷ್ಟೊಂದು ವಿಶಾಲ ಬುದ್ಧಿಯವರು ಈಗ ಆಗಿಲ್ಲ. ಅವರಿಗೆ ಹೇಳಿರಿ, ಯಾರು ವಿಧವೆಯರು ಅಥವಾ ಅನಾಥರನ್ನಾಗಿ ಮಾಡಿ ಹೋಗುತ್ತಾರೆ ಅವರು ನಮಗೆ ರಾಜಯೋಗವನ್ನು ಕಲಿಸಲು ಸಾಧ್ಯವಿದೆನಾ? ಯಾರು ಸ್ವಯಂನ
ಮನೆ ಮಠವನ್ನು ಬಿಟ್ಟು ಮಕ್ಕಳನ್ನು ಅನಾಥರನ್ನಾಗಿ ವಿಧವೆಯರನ್ನಾಗಿ ಮಾಡಿ ಹೋಗುತ್ತಾರೆ. ಅಂಥವರನ್ನು ಈಶ್ವರ ಎಂದು ತಿಳಿದು ಅವರ ಪಾದಗಳನ್ನು ತೊಳೆದು ನೀರು ಕುಡಿಯಬೇಕೇನೋ? ಅಂಥವರ ಪರಿಸ್ಥಿತಿ ಏನಾಗುತ್ತದೆ? ಇನ್ನು ಕೆಳಗೆ ಇಳಿಯುತ್ತಾ ಬರುತ್ತಾರೆ. ಇಲ್ಲ ಎಂದರೆ ಆಂತರ್ಯದಲ್ಲಿ ಈ ವಿಚಾರ ಬರಬೇಕು, ನಾವು ನಮ್ಮ ಸಹಪಾಠಿಗಳನ್ನು ಈ ರೀತಿ ವಿಧವೆಯರನ್ನಾಗಿ ಮಾಡಿ ಹೋಗುತ್ತಿದ್ದೇವೆ. ಇಂಥವರ ಮುಖವನ್ನು ಸಹ ನೋಡಲು ಬಯಸಬಾರದು. ಇವರು ಸಂಪೂರ್ಣ ಶತ್ರುಗಳು ಇದ್ದಂತೆ. ತಂದೆ ಎಲ್ಲರ ಸದ್ಗತಿಯನ್ನು ಮಾಡುವಂಥವರು. ಅವರು ಸದ್ಗತಿ ಮಾಡುತ್ತಾರೇನೋ? ಸ್ತ್ರೀಯರಿಗೆ ಸದ್ಗತಿ ಸಿಕ್ಕಿದೆಯೇನೋ? ಇದನ್ನು ತಿಳಿದುಕೊಳ್ಳುವುದಿಲ್ಲ. ಅಸುರಿ ಬುದ್ಧಿಯವರಾಗಿದ್ದಾರೆ. ಕೋಟಿಯಲ್ಲಿ ಕೆಲವರು ಕಲ್ಪದ ಮೊದಲಿನಂತೆ ಈ ಜ್ಞಾನಕ್ಕೆ ಬರುತ್ತಾರೆ. ಯಾರು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಅವರು ಇಂಥವರ ಮುಖವನ್ನು ನೋಡಲು ಹೋಗುವುದಿಲ್ಲ. ಆದರೆ ಮಾತೆಯರು ಅವರ ಹಿಂದೆ ಹೋಗುತ್ತಾರೆ. ಆದರೆ ಏನೂ ಸಿಗುವುದಿಲ್ಲ. ಪಾಪ ಮುಗ್ಧ ಮಾತೆಯರಿದ್ದಾರಲ್ಲವೇ, ಭೋಲಾನಾಥ ತಂದೆ ಬಂದು ಈ ಮುಗ್ಧ ಮಾತೆಯರನ್ನು ಮೇಲೆತ್ತುತ್ತಿದ್ದಾರೆ. ಅವರು ಕೆಳಗೆ ಬೀಳಿಸುತ್ತಾರೆ, ತಂದೆ ಮೇಲಕ್ಕೆ ಏರಿಸುತ್ತಿದ್ದಾರೆ. ಅವರು ಕೆಳಗೆ ಬೀಳಿಸಿ ಸಂಪೂರ್ಣ ದುಃಖಿಗಳನ್ನಾಗಿ ಮಾಡುತ್ತಾರೆ. ತಂದೆ ಸಂಪೂರ್ಣ ಶ್ರೇಷ್ಠ ಮಟ್ಟಕ್ಕೆ ಏರಿಸುತ್ತಾರೆ, ಜೀವನ್ಮುಕ್ತಿಗೆ ಕರೆದುಕೊಂಡು ಹೋಗುತ್ತಾರೆ. ತಂದೆ ಕೇವಲ ಮಕ್ಕಳೇ ವಿಕಾರಗಳನ್ನು ಬಿಡಿ ಎಂದು ಹೇಳುತ್ತಾರೆ. ಇದರ ಬಗ್ಗೆ ಎಷ್ಟೊಂದು ಗಲಾಟೆ ಆಗುತ್ತದೆ. ಸರ್ಕಾರದವರ ಹತ್ತಿರ ಬಹಳಷ್ಟು ರಿಪೋರ್ಟ್ ಹೋಗುತ್ತದೆಯಲ್ಲವೇ? ಅವರ ವ್ಯಕ್ತಿಗಳು ಅಂದರೆ ಯಾರಾದರೂ ಕಳೆದು ಹೋದರೆ ಮೊದಲು ಇಲ್ಲಿಗೆ ಬರುತ್ತಾರೆ, ಅಂದರೆ ಬಾಬನ ಮನೆಗೆ ಬರುತ್ತಾರೆ. ಇವರು ಯಾರನ್ನಾದರೂ ಬಚ್ಚಿಟ್ಟಿದ್ದಾರಾ, ಮುಚ್ಚಿಟ್ಟಿದ್ದಾರಾ ಎಂದು ನೋಡಲು ಬರುತ್ತಾರೆ. ಹೇಗೆ ಹಸು ಎಲ್ಲಾದರೂ ಹೋದರೆ ಹುಡುಕುತ್ತಾರೆ, ಆ ರೀತಿ ಮನೆಯಲ್ಲಿ ಯಾರಾದರೂ ಕಳೆದು ಹೋದರೆ ಇಲ್ಲಿಗೆ ಬಂದು ಹುಡುಕುತ್ತಾರೆ. ಇಲ್ಲಿಯೂ ಸಹ ಆರ್ಯ ಸಮಾಜದವರು ಇದ್ದಾರೆ. ಅವರು ಪುಸ್ತಕಗಳನ್ನು ಹಂಚುತ್ತಿರುತ್ತಾರೆ. ಇಲ್ಲಿ ಜಾದೂ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಇಲ್ಲಿಗೆ ಬಂದವರು, ಬಾಬನ ಹತ್ತಿರ ಬಂದವರು ವಾಪಸ್ ಮನೆಗೆ ಬರುವುದಿಲ್ಲ ಎನ್ನುವ ಮಾತನ್ನು ಹೇಳುತ್ತಾರೆ. ಈ ಮಾತನ್ನು ಕೇಳಿ ಅನೇಕರು ಭಯಪಡುತ್ತಾರೆ. ಪುರುಷರು ಆದರೂ ಸಹ ಬಹದ್ದೂರರಾಗಿರುತ್ತಾರೆ. ಆದರೆ ಮಾತೆಯರು ಭಯಪಡುತ್ತಾರೆ. ತಂದೆ ಹೇಳುತ್ತಾರೆ, ನಿಮ್ಮನ್ನು ನೀವು ನೋಡಿಕೊಳ್ಳಿರಿ, ನನ್ನಲ್ಲಿ ಯಾವ ಯಾವ ಅವಗುಣ ಇದೆ ಎಂದು. ಪ್ರತಿದಿನ ರಾತ್ರಿ ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿರಿ. ಪ್ರತಿದಿನ ರಾತ್ರಿ ವ್ಯಾಪಾರಿಗಳು ತಮ್ಮ ಲಾಭ ನಷ್ಟದ ಪೋತಾಮೇಲನ್ನು ತೆಗೆಯುತ್ತಾರಲ್ಲವೇ? ಅದೇ ರೀತಿ ನೀವು ಸಹ ರಾತ್ರಿಯ ಸಮಯದಲ್ಲಿ ನಿಮ್ಮ ಲೆಕ್ಕವನ್ನು ತೆಗೆಯಿರಿ. ಎಷ್ಟು ಸಮಯ ನಾನು ಅತಿ ಪ್ರೀತಿಯ ಅತಿ ಮಧುರ ತಂದೆಯನ್ನು ನೆನಪು ಮಾಡುತ್ತಿದ್ದೇನೆ. ಆ ತಂದೆ ನನ್ನನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಆ ತಂದೆಯನ್ನು ನಾನು ನೆನಪು ಮಾಡುತ್ತಿದ್ದೇನಾ? ತಂದೆಯೂ ನೋಡುತ್ತಾರೆ. ಕೆಲವು ಮಕ್ಕಳು ಬಹಳ ಕಡಿಮೆ ನೆನಪು ಮಾಡುತ್ತಾರೆ. ಆಗ ಅವರಿಗೆ ತಾನಾಗಿಯೇ ನಾಚಿಕೆಯಾಗುತ್ತದೆ. ಇದೆಲ್ಲ ಏನು? ಇಷ್ಟು ಪ್ರೀತಿಯ ತಂದೆಯನ್ನು ನಾನು ನೆನಪು ಮಾಡುತ್ತಿಲ್ಲ ಎಂದು ತಿಳಿದುಕೊಳ್ಳುತ್ತಾರೆ. ಅವರು ನಾಚಿಕೆಯಿಂದ ಕೆಳಗೆ ಬಿದ್ದು ಹೋಗುತ್ತಾರೆ. ಆದರೆ ಬಾಬಾ ಈ ರೀತಿ ಹೇಳುತ್ತಾರೇನೋ? ಬಾಬಾ ನಮ್ಮನ್ನು ಹೇಗೆ ಹೂಗಳನ್ನಾಗಿ ಮಾಡುತ್ತಿದ್ದಾರೆ? ಬಾಬಾ ಅದ್ಭುತ ಆಗಿದ್ದಾರಲ್ಲವೇ? ಇಡೀ ಸೃಷ್ಟಿಯಲ್ಲಿ ಈ ಸ್ವರ್ಗ ಏನಿದೆ ಅದು ಅದ್ಭುತವಾಗಿದೆ. ಕಲಿಯುಗದ ಮನುಷ್ಯರು ಸ್ವರ್ಗದ ಬಗ್ಗೆ ಲಕ್ಷಾಂತರ ವರ್ಷದ ಹಿಂದೆ ಇತ್ತು ಎಂದು ಹೇಳಿದ್ದಾರೆ. ಆದರೆ ನೀವು ಮಕ್ಕಳಿಗೆ ಯಾರಾದರೂ ಕೇಳಿದರೆ ನೀವು ಮಕ್ಕಳು ಹೇಳುತ್ತೀರಿ, ಈ ಸೃಷ್ಟಿಯ ಆಯುಷ್ಯ 5,000 ವರ್ಷಗಳು, 5,000 ವರ್ಷಗಳ ಹಿಂದೆ ಸ್ವರ್ಗ ಇತ್ತು ಎಂದು ಹೇಳುತ್ತೀರಿ. ನಿಮ್ಮ ಮಾತಿಗೂ ಆ ಕಲಿಯುಗದವರ ಮಾತಿಗೂ ಹಗಲು ರಾತ್ರಿಯ ವ್ಯತ್ಯಾಸ ಇದೆ. ಅವರ ಬುದ್ಧಿಯಲ್ಲಿ ಏನಿದೆ? ಅದೇ ಕಲ್ಲು ಮಣ್ಣಿನಂತಹ ವಿಚಾರಗಳು. ಈ ರೀತಿ ಬಹಳ ಜನರನ್ನು ಮೋಸ ಮಾಡುವಂಥವರು ಇದ್ದಾರೆ.
ಭಕ್ತರೇ ಬಂದು ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ಯಾರು ಬಹಳ ಬಹಳ ಭಕ್ತಿಯನ್ನು ಮಾಡಿರುವಂಥ ಭಕ್ತರಿದ್ದಾರೆ ಅವರು ತಂದೆಗೆ ಬಲಿಹಾರಿಯಾಗುತ್ತಾರೆ. ಕೆಲವರು ಅತಿ ಭಕ್ತಿಯನ್ನು ಮಾಡಿರುವಂಥ ಭಕ್ತರು ಇದ್ದಾರಲ್ಲವೇ. ತಂದೆ ಈ ಜನ್ಮದಲ್ಲಿ ಗೀತಾ ಅಧ್ಯಯನವನ್ನು ಮಾಡಿದ್ದರು ಹಾಗೂ ನಾರಾಯಣನ ಚಿತ್ರವನ್ನು ಸದಾ ತಮ್ಮ ಜೊತೆಗೆ ಇಟ್ಟುಕೊಳ್ಳುತ್ತಿದ್ದರು. ಆ ಚಿತ್ರದಲ್ಲಿ ಲಕ್ಷ್ಮಿ ಕಾಲೊತ್ತುತ್ತಿರುವುದನ್ನು ಸಂಪೂರ್ಣವಾಗಿ ಮುಕ್ತ ಮಾಡಿದ್ದರು. ಆ ಚಿತ್ರದಲ್ಲಿ ನೋಡಿದರು, ಇಲ್ಲಿ ಲಕ್ಷ್ಮಿಯನ್ನು ದಾಸಿಯನ್ನಾಗಿ ತೋರಿಸಿದ್ದಾರೆ. ತಕ್ಷಣ ಆ ಚಿತ್ರದಿಂದ ಲಕ್ಷ್ಮಿಯ ಚಿತ್ರವನ್ನು ಕಟ್ ಮಾಡಿ ತೆಗೆದರು. ಆಗ ಬಾಬನಿಗೆ ಎಷ್ಟೊಂದು ಖುಷಿಯಾಗಿತ್ತು. ಹೇಗೆ ಸತ್ಯಯುಗದಲ್ಲಿ ಎಲ್ಲರಿಗೂ ಗೊತ್ತಿರುತ್ತದೆ, ನಾವು ಈ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೇವೆ ಎಂದು. ಬಾಬನಿಗೂ ಸಹ ಎಷ್ಟೊಂದು ಖುಷಿಯಾಗುತ್ತದೆ. ನಾನು ಈ ಕಲಿಯುಗದಿಂದ ಹೋಗಿ ಸತ್ಯಯುಗದಲ್ಲಿ ಸುಂದರ ಆಗುತ್ತೇನೆ ಎನ್ನುವ ವಿಚಾರ ತಂದೆಗೂ ಖುಷಿಯಾಯಿತು. ನೀವು ಮಕ್ಕಳು ಪುರುಷಾರ್ಥ ಮಾಡುತ್ತಾ ಇದ್ದೀರಿ. ಸುಮ್ಮನೆ ಏನೋ ಪರಿಶ್ರಮವಿಲ್ಲದೆ ಸುಂದರ ಆಗಲು ಸಾಧ್ಯವಿದೆಯೇನು? ನೀವು ಬಹಳ ಚೆನ್ನಾಗಿ ತಂದೆಯನ್ನು ನೆನಪು ಮಾಡಿದಾಗ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಿ. ಕೆಲವರು ಏನೂ ಓದುವುದಿಲ್ಲ, ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ, ತಮ್ಮ ಪೋತಾ ಮೇಲನ್ನು ಸಹ ಇಡುವುದಿಲ್ಲ. ಪೋತಾ ಮೇಲ್ ಯಾರದು ಸ್ಥಿರವಾಗಿ ಇರುವುದಿಲ್ಲ, ಅವರು ಶ್ರೇಷ್ಠರು ಆಗುವುದಿಲ್ಲ. ಇಲ್ಲ ಅಂದರೆ ಅವರು ಕೇವಲ ಶೋ ಮಾಡುತ್ತಿರುತ್ತಾರೆ. 15-20 ದಿನಗಳ ನಂತರ ಬಾಬನಿಗೆ ಪತ್ರ ಬರೆಯುತ್ತಾ ಪತ್ರ ಬರೆಯುವುದನ್ನೇ ಬಿಟ್ಟು ಬಿಡುತ್ತಾರೆ. ಇಲ್ಲಿಯೂ ಪರೀಕ್ಷೆಗಳು ಇದ್ದಾವೆ, ಆದರೆ ಅದು ಗುಪ್ತವಾಗಿದೆ. ಪ್ರತಿಯೊಬ್ಬರ ಕ್ವಾಲಿಫಿಕೇಷನ್ ಏನು ಎನ್ನುವುದು ತಂದೆಗೆ ಗೊತ್ತಿದೆ. ತಂದೆ ಹೇಳುವುದನ್ನು ತಕ್ಷಣ ಸ್ವೀಕಾರ ಮಾಡಬೇಕು. ಆಗ ಬಾಬಾ ಹೇಳುತ್ತಾರೆ, ಈ ಮಕ್ಕಳು ಆಜ್ಞಾಕಾರಿಗಳು, ಪ್ರಾಮಾಣಿಕರು ಆಗಿದ್ದಾರೆ. ಈಗ ಬಹಳಷ್ಟು ಕೆಲಸಗಳು ಇದ್ದಾವೆ. ಎಷ್ಟು ಒಳ್ಳೊಳ್ಳೆ ಮಕ್ಕಳು ಸಹ ಬಾಬನಿಗೆ ಡೈವೋರ್ಸ್ ಕೊಟ್ಟು ಹೋಗುತ್ತಾರೆ. ನೀವು ಯಾರಿಗೆ ಡೈವೋರ್ಸ್ ಕೊಡುತ್ತಿದ್ದೀರಿ ಎನ್ನುವುದು ಗೊತ್ತಿದೆನಾ? ಇದು ಸಹ ನಾಟಕದ ನಿಯಮಾನುಸಾರವಾಗಿ ಬಹಳ ದೊಡ್ಡ ಕಾಂಟ್ರಾಕ್ಟನ್ನು ತೆಗೆದುಕೊಳ್ಳಬೇಕಾಗಿದೆ. ನಾನು ಎಲ್ಲರಿಗಿಂತ ದೊಡ್ಡ ಕಾಂಟ್ರಾಕ್ಟ್ ಆಗಿದ್ದೇನೆ. ನೀವೆಲ್ಲರನ್ನು ಹೂಗಳನ್ನಾಗಿ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ನಾವು ಮಕ್ಕಳಿಗೂ ಗೊತ್ತಿದೆ, ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಕಾಂಟ್ರಾಕ್ಟರ್ ಒಬ್ಬ ತಂದೆಯಾಗಿದ್ದಾರೆ. ಆ ತಂದೆ ನಮ್ಮೆಲ್ಲರ ಎದುರಿಗೆ ಕುಳಿತಿದ್ದಾರೆ. ಕೆಲವರಿಗೆ ಎಷ್ಟೊಂದು ನಿಶ್ಚಯ ಆಗುತ್ತದೆ, ಕೆಲವರಿಗೆ ಏನೂ ಆಗುವುದಿಲ್ಲ. ಇವತ್ತು ಇಲ್ಲಿ ಇರುತ್ತಾರೆ, ನಾಳೆ ತಂದೆಯನ್ನು ಬಿಟ್ಟು ಹೊರಟು ಹೋಗುತ್ತಾರೆ. ಅಂಥವರ ನಡತೆಯು ಆ ರೀತಿಯೇ ಇರುತ್ತದೆ. ಅವರ ಮನಸ್ಸಿನಲ್ಲಿ ಈ ವಿಚಾರಗಳು ತಿನ್ನುತ್ತಿರುತ್ತದೆ. ನಾವು ತಂದೆಯ ಹತ್ತಿರ ಇದ್ದು ಏನು ಮಾಡಬೇಕು? ಸರ್ವಿಸ್ ಏನು ಮಾಡುವುದಿಲ್ಲ ಎಂದರೆ ಆಗ ಏನು ಸಿಗುತ್ತದೆ? ಚಪಾತಿ ಮಾಡುವುದು, ತರಕಾರಿ ಹೆಚ್ಚುವುದು, ಇದನ್ನು ಮೊದಲು ಮಾಡುತ್ತಿದ್ದೆವು, ಈಗಲೂ ಮಾಡುತ್ತೇವೆ ಎಂದರೆ ಇದು ಹೊಸ ಮಾತೇನಲ್ಲ. ಸೇವೆಯ ಸಾಕ್ಷಿಯನ್ನು ಕೊಡಬೇಕು. ನೀವು ಎಷ್ಟು ಜನರಿಗೆ ದಾರಿಯನ್ನು ತೋರಿಸಿದ್ದೀರಿ ಎನ್ನುವ ಸೇವಾ ಸಾಕ್ಷಿಯನ್ನು ಕೊಡಬೇಕು. ತಂದೆಗೆ ಗೊತ್ತಿದೆ ಯಾರು ಸೇವೆ ಮಾಡುತ್ತಾರೆ ಅಂಥವರ ಆಕರ್ಷಣೆ ಕೆಲವರಿಗೆ ಆಗುತ್ತದೆ. ಯಾರು ಕಷ್ಟಪಡುವುದನ್ನು ನೋಡುತ್ತಾರೆ ಆಗ ಆಕರ್ಷಣೆ ಆಗೇ ಆಗುತ್ತದೆ. ಪ್ರಾರಂಭದಲ್ಲಿ ಹೇಗೆ ಒಬ್ಬ ಕಷ್ಟಪಡುವಂಥ ಸೇವಕಿ ಬಂದಿದ್ದರು, ಅವರಿಗೆ ಇತಿಹಾಸವನ್ನು ತಿಳಿಸಿದರು. ಡ್ರಾಮಾ ಬಹಳ ಅದ್ಭುತವಾಗಿದೆ. ಏನೇನು ಆಗುತ್ತಿದೆ ಎನ್ನುವುದನ್ನು ನೀವು ಪ್ರಾಕ್ಟಿಕಲ್ನಲ್ಲಿ ನೋಡುತ್ತಿದ್ದೀರಿ. ಶಾಸ್ತ್ರಗಳಲ್ಲಿ ಏನೇನೆಲ್ಲ ಮಾತುಗಳನ್ನು ಬರೆದಿಟ್ಟಿದ್ದಾರೆ. ಕೃಷ್ಣನ ಚರಿತ್ರೆಯ ಬಗ್ಗೆ ಏನೆಲ್ಲ ಬರೆದಿಟ್ಟಿದ್ದಾರೆ, ಅದು ಯಾವುದೂ ಇಲ್ಲ. ಚರಿತ್ರೆ ಒಬ್ಬರದೇ ಆಗಿದೆ. ಅವರು ಸರ್ವರ ಸದ್ಗತಿಯನ್ನು ಕೊಡುವಂಥವರಾಗಿದ್ದಾರೆ. ಇವರಂತಹ ಚರಿತ್ರೆ ಬೇರೆ ಯಾರಿಗೂ ಇರಲು ಸಾಧ್ಯವಿಲ್ಲ. ಚರಿತ್ರೆ ಅಂದರೆ ಏನಾದರೂ ವಿಶೇಷ ಕರ್ತವ್ಯವನ್ನು ಮಾಡಿರಬೇಕು,
ಅದು ಚರಿತ್ರೆಯಾಗುತ್ತದೆ. ಯಾರನ್ನಾದರೂ ಓಡಿಸಿಕೊಂಡು ಹೋಗುವುದು, ಬೆಣ್ಣೆ ಕಳ್ಳತನ ಮಾಡುವುದು, ಮಡಿಕೆ ಹೊಡೆಯುವುದು, ಇದನ್ನು ಚರಿತ್ರೆ ಎಂದು ಹೇಳುತ್ತಾರೇನೋ? ಇದು ನಿಂದನೆಯಾಗಿದೆ. ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ. ಆ ತಂದೆ ಕಲ್ಪಕಲ್ಪಕ್ಕೂ ಬಂದು ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತಾರೆ. ಲಕ್ಷಾಂತರ ವರ್ಷಗಳ ಮಾತೂ ಇಲ್ಲ. ಯಾರಾದರೂ ನಿಮ್ಮ ಲೆಕ್ಕವನ್ನು, ಅಂದರೆ ಕಲ್ಪದ ಆಯುಷಿನ ಲೆಕ್ಕವನ್ನು ತೋರಿಸಿರಿ. ಭಗವಂತನಿಗೆ ಕಲ್ಲಲ್ಲಿ ಮುಳ್ಳಲ್ಲಿ ಸೇರಿಸಿದ್ದಾರಲ್ಲವೇ? ಅಂದರೆ ಪರಮಾತ್ಮ ಕಲ್ಲಲ್ಲಿ ಮುಳ್ಳಲ್ಲಿ ಎಲ್ಲದರಲ್ಲಿಯೂ ಇದ್ದಾನೆ ಎಂದು ಹೇಳುತ್ತಾರೆ. ನಾಯಿ ಬೆಕ್ಕು ಸಹ ಚೈತನ್ಯವಾಗಿದ್ದಾವೆ. ಆದರೆ ಪರಮಾತ್ಮನನ್ನು ಕಲ್ಲಲ್ಲಿ ಮುಳ್ಳಲ್ಲಿ ಎಲ್ಲದರಲ್ಲೂ ಇದ್ದಾನೆ ಎಂದು ತೋರಿಸಿದ್ದಾರೆ. ಮಣ್ಣಿನ ಒಂದು ಗೋಲಾಕಾರವನ್ನು ಮಾಡಿ ಇದರಲ್ಲಿ ಭಗವಂತ ಇದ್ದಾನೆ ಎಂದು ತಿಳಿದುಕೊಳ್ಳುತ್ತಾರೆ. ಆ ಮಣ್ಣಿನ ಮುದ್ದೆಯನ್ನು ಪೂಜೆ ಮಾಡುತ್ತಾರೆ. ಪೂಜೆ ಚೈತನ್ಯನಿಗೆ ಆಗಬೇಕು ಅಥವಾ ಜಡಕ್ಕೆ ಆಗಬೇಕು? ನಾಮರೂಪದಿಂದ ಭಿನ್ನ ಆಗಿರುವಂತಹ ವಸ್ತುವಿಗೆ ಪೂಜೆ ಏನು ಮಾಡುತ್ತೀರಿ? ಅಂದರೆ ಪರಮಾತ್ಮ ನಾಮರೂಪದಿಂದ ಭಿನ್ನ ಎಂದು ಹೇಳುತ್ತಾರೆ. ಆ ಪರಮಾತ್ಮನ ನಾಮರೂಪದಿಂದ ಭಿನ್ನ ಆಗಿರುವವರ ಪೂಜೆ ಏನು ಮಾಡುತ್ತೀರಿ? ಯಾರು ಏನಾದರೂ ಮಾಡಿ ಹೋಗುತ್ತಾರೆ ಅವರ ಪೂಜೆಯನ್ನು ಮಾಡುತ್ತಾರೆ. ಮಕ್ಕಳಲ್ಲಿ ಇರುವಂತಹ ಕೆಲವು ಕೆಟ್ಟ ಅಭ್ಯಾಸಗಳನ್ನು ಪರಿವರ್ತನೆ ಮಾಡಬೇಕು. ಇಲ್ಲ ಅಂದರೆ ಏನು ಸಿಗುತ್ತದೆ? ಪ್ರಿಯತಮನೂ ಸಹ ಪ್ರಿಯತಮೆಯ ಲಕ್ಷಣವನ್ನು ನೋಡಿ ಪ್ರಿಯತಮ ಆಗುತ್ತಾರೆ. ಪ್ರಿಯತಮನ ಸೇವೆಯನ್ನು ಮಾಡುತ್ತಿರುತ್ತಾರೆ. ಯಾರು ಸೇವೆ ಮಾಡುವುದಿಲ್ಲ ಅವರು ಯಾವ ಉಪಯೋಗಕ್ಕೆ? ಈ ಮಾತುಗಳನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕು. ತಂದೆ ಸ್ವಯಂ ತಿಳಿಸುತ್ತಿದ್ದಾರೆ, ನೀವು ಮಹಾನ್ ಭಾಗ್ಯಶಾಲಿಗಳಾಗಿದ್ದೀರಿ. ನಿಮ್ಮಂಥ ಭಾಗ್ಯಶಾಲಿಗಳು ಬೇರೆ ಯಾರೂ ಇಲ್ಲ. ನೀವು ಸ್ವರ್ಗಕ್ಕೆ ಹೋಗುತ್ತೀರಿ, ಆದರೆ ನಿಮ್ಮ ಪ್ರಾರಬ್ಧವನ್ನು ನೀವು ಶ್ರೇಷ್ಠ ಮಾಡಿಕೊಂಡು ಹೋಗಬೇಕು. ಇದು ಕಲ್ಪಕಲ್ಪಾಂತರದ ಮಾತಾಗಿದೆ. ಸ್ವರ್ಗನೂ ಸಹ ಕನಿಷ್ಠ ಮಟ್ಟಕ್ಕೆ ಬರುತ್ತದೆ, ಹಾಗೆ ನರಕವೂ ಸಹ ಕನಿಷ್ಠ ಮಟ್ಟಕ್ಕೆ ಹೋಗುತ್ತದೆ. ಪದವಿಗಳು ಕಡಿಮೆ ಆಗುತ್ತಾ ಹೋಗುತ್ತದೆಯಲ್ಲವೇ? ನೀವು ಮಕ್ಕಳಿಗೆ ಖುಷಿಯಾಗಬೇಕು. ಯಾವುದು ಸಿಗುತ್ತದೆ ಅದು ಬಹಳ ಒಳ್ಳೆಯದು. ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡಬೇಕು. ನೀವು ಸೇವೆ ಮಾಡಿದ ಸಾಕ್ಷಿಯನ್ನು ಕೊಡಬೇಕು. ಎಷ್ಟು ಜನರನ್ನು ನಿಮ್ಮ ಸಮಾನ ಮಾಡಿಕೊಂಡಿದ್ದೀರಿ? ನಿಮ್ಮ ಪ್ರಜೆಗಳು ಎಲ್ಲಿದ್ದಾರೆ? ತಂದೆ ಶಿಕ್ಷಕ ಆಗಿ ಎಲ್ಲರ ಅದೃಷ್ಟವನ್ನು ರೂಪಿಸುತ್ತಿದ್ದಾರೆ. ಆದರೆ ಯಾರ ಅದೃಷ್ಟದಲ್ಲಿ ಇಲ್ಲ ಅವರಿಗೆ ಅದೃಷ್ಟ ರೂಪಿಸುವಂತಹ ತಂದೆಯು ಏನು ಮಾಡುತ್ತಾರೆ? ಇಲ್ಲಿ ಕೃಪೆ, ಆಶೀರ್ವಾದ, ಕೃಪೆ ಅಲ್ಲಿ. ತಂದೆ ತನ್ನ ಶಾಂತಿಧಾಮವನ್ನು ಬಿಟ್ಟು ಪತಿತ ಜಗತ್ತು, ಪತಿತ ಶರೀರದಲ್ಲಿ ಬಂದಿದ್ದಾರೆ. ಅವರು ಬರಲಿಲ್ಲ ಅಂದರೆ ನಮಗೆ ರಚಯಿತ ಹಾಗೂ ರಚನೆಯ ಜ್ಞಾನವನ್ನು ಯಾರು ತಿಳಿಸುತ್ತಾರೆ? ಇದು ಯಾರ ಬುದ್ಧಿಯಲ್ಲಿಯೂ ಈ ವಿಚಾರ ಬರುತ್ತಿಲ್ಲ. ಸತ್ಯಯುಗದಲ್ಲಿ ರಾಮರಾಜ್ಯ ಇತ್ತು, ಕಲಿಯುಗದಲ್ಲಿ ರಾವಣನ ರಾಜ್ಯ ಇದೆ. ರಾಮರಾಜ್ಯದಲ್ಲಿ ಒಂದು ರಾಜ್ಯ ಇದ್ದರೆ ರಾವಣನ ರಾಜ್ಯದಲ್ಲಿ ಅನೇಕ ರಾಜ್ಯಗಳು ಇದ್ದಾವೆ. ಒಳ್ಳೆಯದು ಮಕ್ಕಳೇ. ಗುಡ್ ಮಾರ್ನಿಂಗ್, ನಮಸ್ತೆ. ವರದಾನ: ಫರಿಸ್ತಾ ಸ್ವರೂಪ ಆಗಿರಿ. ತಮ್ಮ ಭವಿಷ್ಯದ ಫರಿಸ್ತಾತನ ಕರ್ಮಾತೀತ ಸ್ವರೂಪದ ಸ್ಥಿತಿ ಎದುರಿಗೆ ಸ್ಪಷ್ಟವಾಗಿ ಬರುತ್ತದೆಯೇನು? ಎಲ್ಲಿಯ ತನಕ ಫರಿಸ್ತಾತನದ ಹೊಳಪು ಸ್ಪಷ್ಟವಾಗಿ ಕಾಣಿಸುವುದಿಲ್ಲ, ಅಲ್ಲಿಯ ತನಕ ಭವಿಷ್ಯವೂ ಸಹ ಸ್ಪಷ್ಟವಾಗಿ ಕಾಣುವುದಿಲ್ಲ. ಈ ಸಂಕಲ್ಪ ಬರುತ್ತದೆಯೇನೋ? ಬಹಳ ಮಾಡಿ ನಾನು ಈ ರೀತಿ ಆಗುತ್ತೇನೋ ಅಥವಾ ಆಗುವುದಿಲ್ಲವೋ, ಅನ್ಯರು ಆಗುತ್ತಾರೋ? ಹೇಗೆ ಚಿತ್ರಗಳ ಅನಾವರಣ ಮಾಡಿಸುತ್ತಾರೆ ತಾನೆ, ಅದೇ ರೀತಿ ತಮ್ಮ ಫರಿಸ್ತಾ ಸ್ವರೂಪದ ಅನಾವರಣ ಯಾವಾಗ ಮಾಡುತ್ತೀರಿ? ಈ ಪುರುಷಾರ್ಥದಿಂದ ನಿಮ್ಮ ದುರ್ಬಲತೆಯ ಪರದೆಯನ್ನು ಸರಿಸಿರಿ. ಆಗ ಫರಿಸ್ತಾ ರೂಪ ಸ್ಪಷ್ಟವಾಗುತ್ತದೆ. ಈಗ ಸ್ವಯಂ ಅನ್ನು ಫರಿಸ್ತಾ ರೂಪದಲ್ಲಿ ಅನುಭವ ಮಾಡಿದಾಗ
ಸಾಕ್ಷಾತ್ಕಾರವಾಗುತ್ತದೆ. ಏಕೆಂದರೆ ಸಾಕ್ಷಾತ್ಕಾರ ಯಾವ ರೂಪದ್ದು ಆಗುತ್ತದೆ? ಫರಿಸ್ತಾ ರೂಪ ಆಗಿದೆಯಲ್ಲವೇ? ನಡೆಯುತ್ತಾ ತಿರುಗಾಡುತ್ತಾ ಫರಿಸ್ತಾ ಸ್ವರೂಪರಾಗಿರಿ. ಸಾಕಾರ ಸೃಷ್ಟಿಯಲ್ಲಿ ನಾನು ಸೇವೆಗೋಸ್ಕರ ಬಂದಿದ್ದೇನೆ. ಈಗ ಇದೇ ವಿಶೇಷ ಪುರುಷಾರ್ಥ ಮಾಡಬೇಕಾಗಿದೆ. ಒಳ್ಳೆಯದು. ಓಂ ನಮಃ ಶಿವಾಯ.